ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ ಅಪೂರ್ವಳಿಗೆ ಡಿಎಸ್ಎಸ್ನಿಂದ ಸನ್ಮಾನ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 608 ಅಂಕಗಳಿಂದ ಸೈಂಟ್ ಮೇರಿ ಶಾಲೆಯ ಅಪೂರ್ವಳನ್ನ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಕರ್ನಾಟಕ ಕೃಷ್ಣಪ್ಪ ಬಣದ ವೇದಿಕೆ ಘಟಕದ ಸದಸ್ಯರು ಮನೆಗೆ ತೆರಳಿ ಸನ್ಮಾನಿಸಿ ಅಭಿನಂದಿಸಿದರು. ಕರ್ನಾಟಕ ಕೃಷ್ಣಪ್ಪ ಬಣದ ವೇದಿಕೆ ಘಟಕದ ಸಂಚಾಲಕರಾದ ಕಬ್ಬಿಗೆರೆ ಮೋಹನ್ ಮಾತನಾಡಿ, ಬಾಬಾ ಸಾಹೇಬರು ಹೇಳಿದಂತೆ ವಿದ್ಯೆ ಎನ್ನುವುದು ಹುಲಿಯ ಹಾಲಿದ್ದ ಹಾಗೆ, ಅದನ್ನ ಕುಡಿದವರು ಗರ್ಜಿಸಲೇಬೇಕು. ಹಾಗೆ ಈ ಹುಡುಗಿ ಒಳ್ಳೆಯ ಅಧಿಕಾರಿಯಾಗಿ ಚಿಕ್ಕಮಗಳೂರಿಗೆ ಬರಲಿ ಎಂದು ಆಶಿಸಿ ಮಾತನಾಡಿದರು. ಏನು ಚಿಕ್ಕಮಗಳೂರು ತಾಲೂಕಿನ ಚಿಕ್ಕಮಗಳೂರಿನ ದೋಣಿಕಣದ ನನ್ನ ಸ್ನೇಹಿತರ ಮಗಳದಂಥ ಅಪೂರ್ವ 625ಕ್ಕೆ 608 ಮಾರ್ಕ್ಸ್ಗಳನ್ನು ತೆಗಿತಾರೆ. ನನಗೆ ಬೆಳಗ್ಗೆ ಯಾವುದೋ ಒಂದು ಅಂಬೇಡ್ಕರ್ ಕಾರ್ಯಕ್ರಮದಲ್ಲಿದ್ದೆ. ನಮ್ಮ ಮಹಿಳಾ ಜಿಲ್ಲಾ ಸಂಚಾಲಕರಂಥ ಭಾರತಿ ಉಮೇಶ್ರಾಜ್ ಅವರು ನನಗೆ ಫೋನ್ ಮಾಡಿ, ಸರ್ ಅಪೂರ್ವ ಅನ್ನೋ ಒಂದು ಹೆಣ್ಮಗಳು 608 ಮಾರ್ಕ್ಸ್ ತೆಗಿದ್ದಾರೆ, ಅವರಿಗೆ ತಂದೆ ಇಲ್ಲ ಅಂತ. ಆದರೆ ಇಲ್ಲಿ ಬಂದಮೇಲೆ ಗೊತ್ತಾಯ್ತು ನನಗೆ ನನ್ನ ಸ್ನೇಹಿತನ ಮಗಳು ಅಂತ. ನನಗೆ ಅಷ್ಟು ಗೊತ್ತಿರಲಿಲ್ಲ. ಏನು ಈ ಹೆಣ್ಮಗಳು ಜೊತೆಗೆ ಇನ್ನೂ ಒಂದು ಹೆಣ್ಮಗಳು 600ಕ್ಕೆ 625 ಮಾರ್ಕ್ಸ್ನ ತೆಗೆದು ಈ ರಾಜ್ಯಕ್ಕೆ ಕೀರ್ತಿ ತಂದಿದ್ದಾರೆ. ಅದು ಈ ಜಿಲ್ಲೆಗೂ ಕೂಡ ಅಷ್ಟೇ ಕೀರ್ತಿ. ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ವಿದ್ಯೆ ಅನ್ನೋದು ಹುಲಿಯ ಹಾಲಿದ್ದಾಗೆ, ಅದನ್ನು ಯಾರು ಕುಡಿತಾರೆ ಅವರು ಗರ್ಜಿಸ್ತಾರೆ ಅಂತ. ತುಂಬ ಚೆನ್ನಾಗಿ ಓದಿ ಒಳ್ಳೆ ಅಧಿಕಾರಿಯಾಗು. ಈ ಜಿಲ್ಲೆಯಲ್ಲಿ ಒಬ್ಬ ದಕ್ಷ ಅಧಿಕಾರಿ ಇವತ್ತು ನಾವು ಅವ್ರನ್ನ ಕಳ್ಕೊಂಡಿದ್ವಿ. ಡಾಕ್ಟರ್ ಮಧುಕರ್ ಶೆಟ್ಟಿ ಅಂತ ದಕ್ಷ ಅಧಿಕಾರಿಯಾಗಿ, ಅದೇ ರೀತಿ ಒಂದು ಮಹಿಳೆ, ಈ ದೇಶದ ಮೊದಲನೇ IPS ಅಧಿಕಾರಿ ಕಿರಣ್ ಬೇಡಿ, ಎರಡನೇ ಕಿರಣ್ ಬೇಡಿ ಆಗು ಅಂತೇಳಿ ನಾನು ಭೀಮವನ್ನು. ಮಹಿಳಾ ಘಟಕದ ಅಧ್ಯಕ್ಷರಾದ ಭಾರತಿಯವರು ಮಾತನಾಡಿ, ಬಹಳಷ್ಟು ವರ್ಷಗಳಿಂದ ಈ ಹುಡುಗಿಯನ್ನ ನೋಡಿದ್ದು, ಇವರ ತಾಯಿ ಇವರನ್ನ ಕಷ್ಟಪಟ್ಟು ಸಾಕಿ ವಿದ್ಯಾಭ್ಯಾಸವನ್ನ ಕೊಡಿಸಿದ್ದು, ಇಂದಿಗೆ ಇದು ಸಾರ್ಥಕವಾಗಿದೆ ಎಂದು ತಾಯಿ ಪಟ್ಟ ಕಷ್ಟವನ್ನ ನೆನೆದು ಭಾವುಕರಾದರು. ಆಮೇಲೆ ಲಾಸ್ಟ್ ಅಲ್ಲ ಬಟ್ ಲೀಸ್ಟ್ ಆಗಿ ಹೇಳ್ತೀನಿ, ನಮ್ಮ ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಎಲ್ಲೇ ಇದ್ರು ನನಗೆ ಯಾವ ರೀತಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಈ ದಿನ ನನ್ನ ನಿಜವಾಗ್ಲೂ ಖುಷಿ ಏನಪ್ಪಾ ಅಂತಂದ್ರೆ, ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಬಂದಿರೋ ಹುಡುಗಿ. ನಾನು ಅವತ್ತು ಹೇಳಿದ್ದೆ, ನನ್ನ ಸ್ನೇಹಿತರು ಕೂಡ ಇವರಮ್ಮ ಅವ್ರಿಗೆ ಹೇಳಿದ್ದೆ, ಚೈತ್ರಕ್ಕ ನಿಮ್ಮ ಮಗಳು ತುಂಬ ಚೆನ್ನಾಗಿ ಓದ್ತಾಳೆ, ಯಾವುದೇ ಕಷ್ಟ ಬಂದ್ರು ಓದಿಸಿ ಅಂತ. ಆ ಕಷ್ಟದ ನಡುವೆನೂ ಕೂಡ ಅವರು ಚೆನ್ನಾಗಿ ಓದಿಸಿದ್ದಾರೆ. ಮಕ್ಳನ್ನ ಯಾವ ಥರ ಬೆಳೆಸ್ತಿದ್ರು ಅಂದ್ರೆ ಮಕ್ಳಿಗೆ ಏನೇ ಬೇಕಂದ್ರೂ ಅವ್ರು ಬರೋರು. ಭಾರತಿ ಹಿಂಗೆ ಹೇಳ್ತಿದ್ದಾರೆ ಅಂತ ನನ್ನ ಹತ್ರ ತುಂಬ ವಿಷಯಗಳನ್ನ ಶೇರ್ ಮಾಡ್ಕೊಳ್ಳೋ. ನಿಜವಾಗ್ಲೂ ಆ ಒಂದು ತಾಯಿಗೆ ನಿಜವಾಗ್ಲೂ ಇವತ್ತು ಅವಳು ಖುಷಿ ತಂದ್ಕೊಟ್ಟಿದ್ದಾಳೆ. ಮಕ್ಕಳು ಹುಟ್ಟಿದ್ರೆ ಈ ಥರ ಇರಬೇಕು. ಅವ್ರು ಎಷ್ಟು ಖರ್ಚು ಮಾಡಿದ್ರು ಮಗಳು ಇವತ್ತು ಕೊಟ್ಟಿದ್ದಾಳಲ್ಲ ಫಲಿತಾಂಶ, ಅದು ನಿಜವಾಗ್ಲೂ ಅದನ್ನ ಯಾಕೆಲ್ಲೂ ಕೊಡೋಕ್ಕಾಗಲ್ಲ. ಈ ಥರ ಮಕ್ಕಳು ಇರಬೇಕು ಎಲ್ಲರಿಗೂ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ. ಅವ್ರ ತಾಯಿಗಂತೂ ತುಂಬ ಖುಷಿಯಾಗಿದೆ, ಅವ್ರ ಇಡೀ ಫ್ಯಾಮಿಲಿಗೆ. ನನಗೆ ಚೈತ್ರಕ್ಕನ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ಮಕ್ಳಿಗೆ ಏನಾದ್ರು ಬೇಕಂದ್ರೆ ಆ ಕ್ಷಣದಲ್ಲಿ ನನಗೆಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನಾನು ಕೊಡಿಸ್ಬೇಕಂತ ಕೊಡಿಸೋರು ಅಂತ ತಂದೆ ತಾಯಿನೂ ಎಲ್ಲ ಮಕ್ಳಿಗೂ ಸಿಗಬೇಕು. ಇಂಥ ಮಗಳನ್ನು ಸತ ಎಲ್ಲ ತಂದೆ ತಾಯಿಗೂ ಸಿಗಬೇಕು ಅಂತ ಕೇಳ್ಕೊಂಡು. ಕರ್ನಾಟಕ ರಕ್ಷಣಾ ವೇದಿಕೆಯ ಮಹಿಳಾ ಅಧ್ಯಕ್ಷರಾದ ಪೂರ್ಣಿಮಾ ಮಾತನಾಡಿ, ಬೆಳೆಯುವ ಪೈರು ಮೊಳಕೆಯಲ್ಲಿಯೇ ಗುರುತಿಸಬಹುದು ಎಂಬಂತೆ ಚಿಕ್ಕ ವಯಸ್ಸಿನಲ್ಲಿ ಅಸಾಧಾರಣ ಬುದ್ಧಿಶಕ್ತಿ ಇದ್ದು ಇವಳು ಮುಂದೊಂದು ದಿನ ದೊಡ್ಡ ಸಾಧನೆಯನ್ನ ಮಾಡುತ್ತಾಳೆ ಎಂದುಕೊಂಡಿದ್ದೆ. ಅದೇ ರೀತಿ ಉತ್ತಮ ಸಾಧನೆಯನ್ನ ಮಾಡಿದ ಇವಳಿಗೆ ಅಭಿನಂದನೆಗಳನ್ನ ತಿಳಿಸಿ ಆರೈಸಿ ಮಾತನಾಡಿದರು. ದೋಣಿಕಣದಲ್ಲಿ ಅಪೂರ್ವನ ಹುಡುಗಿ 625ಕ್ಕೆ 608 ಅಂಕಗಳನ್ನ ತೆಗೆದು ಸುಮಾರು 97% ಮಾರ್ಕ್ಸ್ ಅನ್ನು ತಗೊಂಡಿದ್ದಾರೆ. ಅದರಲ್ಲೂ ಕೂಡ ಕನ್ನಡದಲ್ಲಿ 125ಕ್ಕೆ 125 ಅಂಕಗಳನ್ನು ತಗೊಂಡು ಕನ್ನಡದ ಒಂದು ಹೆಮ್ಮೆಯನ್ನ ಕೂಡ ಅವಳು ಉಳಿಸಿಯಾಳೆ. ಅದಕ್ಕೋಸ್ಕರ ಇವತ್ತು ನಾವೆಲ್ಲರೂ ಸೇರಿ ಅವಳಿಗೆ ಒಂದು ಹೃದಯಪೂರ್ವಕವಾಗಿ ಒಂದು ಸನ್ಮಾನ ಮಾಡಬೇಕು ಅಂತೇಳಿ ಇವತ್ತಿಲ್ಲಿ ಆಗಮಿಸಿದ್ವಿ. ಅದ್ರ ಜೊತೆಗೆ ಅವ್ರ ಮನೆಯಲ್ಲಿರುವಂಥ ಪೋಷಕರು ತುಂಬ ಅವಳಿಗೆ ಸಪೋರ್ಟ್ ಅನ್ನು ಮಾಡಿದ್ದಾರೆ. ಯಾವುದೇ ಒತ್ತಡ ಇಲ್ಲ, ಇಷ್ಟೇ ಓದು ಅಷ್ಟೇ ಓದು ಅನ್ನೋ ಒತ್ತಡ ಇಲ್ಲ, ನಿಮ್ ಕೈಲಿ ಎಷ್ಟಾಗುತ್ತೆ ಅಷ್ಟು ಓದು ಅಂತ ಹೇಳಿ ಅವಳನ್ನ ಓದಿಸಿದ್ದಾರೆ. ಅದರಲ್ಲೂ ಕೂಡ ತುಂಬಾ ಕಷ್ಟಪಟ್ಟು ಓದಿಸಿದ್ದಾರೆ ಅವರ ಪೋಷಕರು. ಯಾಕಂದ್ರೆ ಅವರ ತಂದೆನ ಕಳ್ಕೊಂಡಿದ್ದಾಳೆ ಆ ಹುಡುಗಿ. ಅದು ತುಂಬಾ ನೋವಿದೆ, ನಮಗೂ ಕೂಡ ತುಂಬಾ ನೋವಿದೆ. ತುಂಬಾ ವರ್ಷದಿಂದ ನಾವು ನೋಡ್ಕೊಂಡು ಬಂದಿರುವಂತ ಹುಡುಗಿ. ಅದು ನಾವು ಸಣ್ಣದ್ರಿಂದನೂ ನೋಡಿದೀವಿ ಆ ಹುಡುಗಿನ. ಅಂಥದ್ರಲ್ಲಿ ಇವತ್ತು ಆ ಸಾಧನೆ ಮಾಡಿದ್ದಾಳೆ ಅಂತ ಹೇಳಿದ್ರೆ ನಿಜವಾಗ್ಲೂ ಅವ್ರ ಪೋಷಕರು ಅದಕ್ಕೆ ಎಷ್ಟು ಬೆಂಬಲವಾಗಿ ನಿಂತಿದ್ದಾರೆ ಅನ್ನೋದು ಇದ್ರಲ್ಲಿ ಗೊತ್ತಾಗ್ತದೆ. ಇದೇ ತರ ಇನ್ನು ಮುಂದಕ್ಕೂ ಕೂಡ ಒಳ್ಳೆ ಒಳ್ಳೆ ಮಾರ್ಕ್ಸ್ಗಳನ್ನು ತಗೊಂಡು ಅವರ ತಂದೆ ತಾಯಿಗೆ ಒಳ್ಳೆ ಹೆಸರನ್ನ ತರಲಿ ಅಂತ ಹೇಳಿ ಈ ಮೂಲಕ ನಾವಲ್ಲಿ ದೇವರಲ್ಲಿ ಪ್ರಾರ್ಥಿಸ್ತೀವಿ. ಹಾಗಾಗಿ ಇವರಿಗೆ ನನ್ನ ದೋಣಿಕಂಡಲ್ಲೇ ಇದ್ದು ಇಂಥ ಪ್ರತಿಭೆ ಇದೆ ಅಂತ ಗೊತ್ತಿರಲಿಲ್ಲ. ಖಂಡಿತ ಖುಷಿ ಆಯ್ತು ನನಗೆ. ಇಂಥ ಹೆಮ್ಮೆ ಅಚ್ಚುಮೆಚ್ಚಿನ ಮಾರ್ಕ್ಸ್ ತಗೊಂಡಿದ್ದಾರೆ ಅವರು. ನನಗೆ ಭಾಳ ಖುಷಿ ಆಯಿತು. ಯಾಕೆಂದರೆ ನಾನು ಇಲ್ಲೇ ಪಕ್ಕದಲ್ಲಿದ್ದೆ ಮನೆಯಲ್ಲಿ. ನನಗೆ ಇಂಥ ಪ್ರತಿಭೆ ಇದೆ ಅಂತ ನನಗೆ ಇವತ್ತೀಗ ಮೋಹನ್ ಸರಿಂದ ಗೊತ್ತಾಯಿತು. ಆ ಮೋಹನ್ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದರೆ ನಾವು ಹೊರಗಡೆ ಎಲೆ ಮರೆಕಾಯಿಯಾಗಿರ್ತಾರೆ, ನಮಗೇನು ಗೊತ್ತಿರಲ್ಲ. ಇಂತಹ ಪ್ರತಿಭೆಗಳನ್ನು ಅವರು
ಪ್ರಶಂಸೆಯಿಂದ ಹೆಚ್ಚಿಗೆ ಹೊರಹೊಮ್ಮಿಸ್ತಾ ಇದ್ದಾರೆ. ನನಗೆ ಅದು ಖುಷಿಯಾಗಿದ್ದು. ಇನ್ನೂ ಎಷ್ಟೋ ಜನ ಉತ್ತಮ ರೀತಿಯಲ್ಲಿ ಪ್ರಶಸ್ತಿಗಳನ್ನ ಮತ್ತೆ ಮಾರ್ಕ್ಸ್ನ ತಗೊಂಡಿದ್ದಾರೆ. ಅಂತರಿಗಿಂತ ನಾವು ಒಂದು ಸನ್ಮಾನ ಮಾಡಬೇಕು ಅಂತ ನನಗೆ ತುಂಬ ಖುಷಿ ಆಯಿತು. ನಾವುಗಳು ಇದೇ ಥರ ಇವ್ರ ಜೊತೆ ಇರ್ತೀವಿ ಮೋಹನ್ ಸರ್ ಜೊತೆಗೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅಪೂರ್ವ ತಾಯಿ ಹಾಗೂ ಅಕ್ಕ ಮಾವರ ಬೆಂಬಲ ಹಾಗೂ ಶಿಕ್ಷಕರ ಮಾರ್ಗದರ್ಶನ ನನಗೆ ಉತ್ತಮ ಅಂಕಗಳನ್ನು ಗಳಿಸಲು ಸಾಧ್ಯವಾಗಿತ್ತು. ಈ ಸಾಧನೆಗೆ ಪ್ರಯಾಣದ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಎಂದು ಮಾತನಾಡಿದರು. ಸೆಂಟ್ ಮೇರಿ ಸ್ಕೂಲ್ ನಮ್ಗೆ ಟೀಚರ್ಸ್ ಎಲ್ಲ ತುಂಬ ಸಪೋರ್ಟಿವ್ ಆಗಿದ್ರು. ಎಷ್ಟು ಹೊತ್ತಿಗೆ ಕಾಲ್ ಮಾಡಿದ್ರು ಪಿಕ್ ಮಾಡ್ತಾಯಿದ್ರು. ತುಂಬ ಮೆಟೀರಿಯಲ್ಸ್ ಎಲ್ಲ ಕಳಿಸ್ತಾಯಿದ್ರು. ಯಾವುದೇ ಇದು ಡೌಟ್ಸ್ ಇದ್ದರೂ ಕ್ಲಿಯರ್ ಮಾಡ್ತಾಯಿದ್ರು. ಆಮೇಲೆ ಫ್ಯಾಮಿಲಿ ಸಪೋರ್ಟ್ ತುಂಬ ಇತ್ತು. ಇಷ್ಟೇ ತೆಗಿಬೇಕು ಅಂತ ಏನಿರಲಿಲ್ಲ, ಎಷ್ಟು ಬಂದರೂ ಓಕೆ ಅನ್ನೋ ಥರ ಇತ್ತು. ಬಟ್ ಟ್ರೈ ಮಾಡಬೇಕಿತ್ತು ಅಂತ ಹೇಳಿದರು. ನಾನು ಟ್ರೈ ಮಾಡಿದೆ, ಓದ್ತಾ ಇದ್ದೆ. ಅವತ್ತಿಂದ ಅವತ್ತೇ ಓದ್ತಾ ಇದ್ದೆ. ಯಾವಾಗ ಟೆಸ್ಟ್ ಯೂನಿಟ್ಸ್ ಎಲ್ಲ ಕೊಡ್ತಾಯಿದ್ರು ಅವತ್ತಿಂದ ಅವತ್ತೇ ಓದಿ ಕ್ಲಿಯರ್ ಮಾಡ್ಕೊತಾ ಇದ್ದೆ. ಡೌಟ್ ಇದ್ದರೆ ಕೇಳಿ ಕ್ಲಾರಿಫೈ ಮಾಡ್ಕೊತಾ ಇದ್ವಿ. ಎಲ್ಲ ಸಪೋರ್ಟ್ ಮಾಡಿದ್ರು ಟೀಚರ್ಸು, ಪೇರೆಂಟ್ಸ್ ಎಲ್ಲ. ಮಾರ್ಕ್ಸ್ ತಗೊಂಡಿರೋದಕ್ಕೆ ಖುಷಿ ಇದೆ. ಖುಷಿ ಇನ್ನೂ ಏನಾದ್ರು ಮಾರ್ಕ್ಸ್ ಬರಬೇಕಾಗಿತ್ತಾ? ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, ಬಟ್ ಎಲ್ಲೋ ಮಿಸ್ಟೇಕ್ ಮಾಡಿದ್ದೀನಿ. ಹೋಗಿದೆ ಮಾರ್ಕ್ಸ್ ಮ್ಯಾಥ್ಸಲ್ಲಿ. ಅದಕ್ಕೊಂದು ಸ್ವಲ್ಪ ಬೇಜಾರ ಇದೆ. ತುಂಬ ಖುಷಿ ಆಗ್ತಾ ಇದೆ. ಅಷ್ಟೊಂದು ಹೇಳ್ಬೋದು. ಇಲ್ಲ, ಅವಳಿಗೆ ಎಷ್ಟು ಆಗುತ್ತೋ ಅಷ್ಟು ಗೊತ್ತಿರೋದನ್ನು ಕರೆಕ್ಟಾಗಿ ಬರಿ, ಕನ್ಫ್ಯೂಸ್ ಮಾಡ್ಕೋಬೇಡ. ತಾಳ್ಮೆಯಿಂದ ಸಮಾಧಾನದಿಂದ ಬರೆದ್ರೆ ಎಲ್ಲದೂ ಬರುತ್ತೆ ಅಂತ ಅವಳಿಗೆ ಹೇಳಿ ಕಳಿಸ್ತಾ ಇದ್ದೆ. ಕಾರ್ಯಕ್ರಮದಲ್ಲಿ ಸತ್ಯನಾರಾಯಣ, ಉಮೇಶ್ ಮುಂತಾದವರು ಹಾಜರಿದ್ದರು.